ಒಂದು ಮನೆಯಲ್ಲಿ ನಡೆಯೋ ಸಣ್ಣ ಜಗಳ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ನಮಗೆ ತೋರ್ಸ್ಕೊಡುತ್ತೆ ಅಂದ್ರೆ ನಂಬ್ತೀರಾ? ಹೌದು, ಬನ್ನಿ ಈ ಕುತೂಹಲಕಾರಿ ಕತೆ ಏನು ಅಂತ ನೋಡೋಣ. ನೋಡಿ, ಈ ಕಥೆ ಶುರುವಾಗೋದು ಶಿವಮ್ಮ ಮತ್ತು ಸೋಮಪ್ಪ ಅನ್ನೋ ಕೂಲಿ ಕಾರ್ಮಿಕರ ಮನೆಯಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಅವರ ಮಕ್ಕಳು ನೋಡೋದು ಒಂದೇ ದೃಶ್ಯ: ಅಪ್ಪ ಅಮ್ಮನ ಜಗಳ, ಅದು ದುಡ್ಡಿನ ವಿಚಾರಕ್ಕೆ. ಸರಿ, ಹಾಗಿದ್ರೆ ಈ ಜಗಳಕ್ಕೆ ಅಸಲಿ ಕಾರಣವಾದ್ರೂ ಏನು? ಆಶ್ಚರ್ಯ ಅಂದ್ರೆ, ಈ ಜಗಳದ ಮೂಲ ಇರೋದು ನಾವು ದಿನಾ ಬಳಸೋ ಕೋಲ್ಗೇಟ್ ಟೂತ್ಪೇಸ್ಟ್, ಲೈಫ್ ಬಾಯ್ ಸೋಪು ಮತ್ತೆ ರೆಡ್ ಲೇಬಲ್ ಚಹಾಪುಡಿಯಂತಹ ವಸ್ತುಗಳಲ್ಲಿ. ಶಿವಮ್ಮ ಮನೆಯಲ್ಲಿ ಇವೆಲ್ಲ ಖಾಲಿಯಾಗಿದೆ, ತನ್ನಿ ಅಂತ ಗಂಡನನ್ನ ಕೇಳ್ತಾರೆ. ಆದ್ರೆ ಸೋಮಪ್ಪನ್ ಹತ್ರ ಅಷ್ಟು ದುಡ್ಡಿಲ್ಲ. ಇವೆಲ್ಲ ನಡೀತಿರುವಾಗಲೇ ಟಿವಿಯಲ್ಲಿ ಇದೇ ವಸ್ತುಗಳ ಜಾಹೀರಾತು ಬರ್ತಿರುತ್ತೆ. ನೋಡಿ, ಈ ಬ್ರ್ಯಾಂಡೆಡ್ ವಸ್ತುಗಳ ಮೇಲಿನ ವ್ಯಾಮೋಹದಿಂದ ಶುರುವಾದ ಈ ಸಣ್ಣ ಜಗಳ ಇದೆಯಲ್ವಾ, ಇದು ಒಂದು ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನೇ ನಮ್ಮುಂದೆ ತೆರೆದಿಡುತ್ತೆ. ಹೀಗೆ ಜಗಳ ಆಡಿಕೊಂಡು ಇಬ್ರು ಕೆಲ್ಸಕ್ಕೆ ಹೊರಡ್ತಾರೆ. ಆಗ ಅವರಿಬ್ರಿಗೂ ತಮ್ಮ ಯೂನಿಯನ್ ಲೀಡರ್ ಹೇಳದ ಮಾತುಗಳು ನೆನ್ಪಾಕತ್ತೆ. ನಾವು ಕೊಂಡುಕೊಳ್ಳೋ ಪ್ರತಿಯೊಂದು ವಸ್ತುವಿನ ಬೆಲೆ ಯಾಕಿಷ್ಟೊಂದು ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಆ ಲೀಡರ್ ವಿವರಿಸಿದ್ದು ಅವರ ತಲೆಯಲ್ಲಿ ಓಡ್ತಿರುತ್ತೆ. ನೋಡಿ, ಇದನ್ನ ಗಮನಿಸಿ. ನಾವು 100 ರೂಪಾಯಿ ಕೊಟ್ಟು ಒಂದು ಪೋರಲ್ ತಂದ್ರೆ ಅದನ್ನ ತಯಾರಿಸೋಕೆ ಆಗೋ ಖರ್ಚು ಬರೀ 25 ರೂಪಾಯಿ ಅಷ್ಟೇ. ಉಳಿದ 75 ರೂಪಾಯಿ ಎಲ್ಲಿಗೆ ಹೋಗುತ್ತೆ? ಜಾಹೀರಾತು, ಕಮಿಷನ್, ಪ್ಯಾಕೇಜಿಂಗ್ ಮತ್ತು ಅತೀ ದೊಡ್ಡ ಪಾಲು ಅಂದ್ರೆ 30% ನೇರವಾಗಿ ಕಂಪನಿಯ ಲಾಭಕ್ಕೆ ಸೇರುತ್ತೆ. ಅಂದ್ರೆ ಇದರ ಅರ್ಥ ಏನೋ, ನಾವು ಖರ್ಚು ಮಾಡೋ ದುಡ್ಡು ಕೇವಲ ಆ ವಸ್ತುವಿಗೆ ಮಾತ್ರ ಹೋಗ್ತಿಲ್ಲ, ಬದಲಾಗಿ ಜಾಹೀರಾತು, ವಿತರಣೆ ಮತ್ತು ಲಾಭದ ಒಂದು ದೊಡ್ಡ ವ್ಯವಸ್ಥೆಗೇನೆ ನಾವು ದುಡ್ಡು ಕೊಡ್ತಿದ್ದೀವಿ. ಒಂದು ರೀತಿ ಹೇಳೋದಾದ್ರೆ ನಮ್ಮ ಬೆವರಿನ ದುಡ್ಡಲ್ಲೇ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಲಾಗ್ತಿದೆ. ಸರಿ, ಈ ಪರಿಸ್ಥಿತಿ ಬಂದಿದ್ದು ಹೇಗೆ? ಒಂದು ಕಾಲದಲ್ಲಿ ಆರೋಗ್ಯಕರ ಸ್ಪರ್ಧೆ ಇದ್ದ ಮಾರುಕಟ್ಟೆ ಕೆಲವು ದೊಡ್ಡ ಕಂಪನಿಗಳ ಕೈಗೆ ಸಿಕ್ಕಿದ್ದು ಹೇಗೆ? ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಸ್ಪರ್ಧೆ ಇದ್ದಾಗ ಏನಾಗುತ್ತೆ? ಹಲವಾರು ಕಂಪನಿಗಳಿರ್ತವೆ, ಬೆಲೆ ಕಡಿಮೆ ಇರುತ್ತೆ, ನಮಗೆ ಆಯ್ಕೆಗಳೂ ಜಾಸ್ತಿ ಇರುತ್ತೆ, ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಏಕಸ್ವಾಮ್ಯ ಅಂದ್ರೆ ಮೊನೋಪೊಲಿ. ಇಲ್ಲಿ ಕೆಲವೇ ಕಂಪನಿಗಳು ಇರೋದ್ರಿಂದ ಬೆಲೆ ಜಾಸ್ತಿ, ಆಯ್ಕೆಗಳು ಕಡಿಮೆ ಮತ್ತು ಅವರಿಗೆ ಸಿಗೋ ಲಾಭ ಮಾತ್ರ ವಿಪರೀತವಾಗಿರುತ್ತೆ. ಹೊಸವರು ಮಾರುಕಟ್ಟೆಗೆ ಬರೋದಕ್ಕೂ ಬಿಡಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸುಲಭ ಉದಾಹರಣೆ ಇದೆ. ಯೋಚ್ನೆ ಮಾಡಿ, ಒಂದು ಊರಲ್ಲಿ 20 ಬೇರೆ ಬೇರೆ ಹೋಟೆಲ್ಗಳಿದ್ರೆ ಅವರು ಗ್ರಾಹಕರನ್ನ ಸೆಳೆಯಕ್ಕೆ ಬೆಲೆ ಕಡಿಮೆ ಮಾಡ್ತಾರೆ. ಅದರ ಬದಲು ಕೇವಲ 3 ಹೋಟೆಲ್ಗಳಿದ್ದು ಅವರು 3 ಜನ ಸೇರಿ ನಾವು ಇಷ್ಟಕ್ಕಿಂತ ಕಡಿಮೆ ಬೆಲೆಗೆ ಕೊಡೋದೇ ಬೇಡ ಅಂತ ನಿರ್ಧಾರ ಮಾಡಿದ್ರೆ ಏನಾಗುತ್ತೆ? ಗ್ರಾಹಕರಿಗೆ ಬೇರೆ ದಾರಿನೇ ಇರಲ್ಲ ಅಲ್ವಾ? ಸರಿ, ಇದು ಬರೀ ಒಂದು ಊರು ಅಥವಾ ದೇಶಕ್ಕೆ ಸೀಮಿತವಾಗಿಲ್ಲ. ಈ ದೈತ್ಯ ಕಂಪನಿಗಳು ದೇಶದ ಗಡಿದಾಟಿ ಹೇಗೆ ಇಡೀ ಜಗತ್ತನ್ನೇ ಆವರಿಸ್ಕೊಳ್ತವೆ ಅನ್ನೋದನ್ನ ನೋಡೋಣ. ಮೊದಲು ಸ್ಥಳೀಯ ಕಂಪನಿಗಳು ದೊಡ್ಡದಾಗಿ ಬೆಳೆದು ರಾಷ್ಟ್ರೀಯ ಮಟ್ಟದಲ್ಲಿ ದೈತ್ಯರಾಡ್ತವೆ. ಆಮೇಲೆ ತಮ್ಮ ದಾರಿಗೆ ಅಡ್ಡಬರೋ ಸಣ್ಣ ಪುಟ್ಟ ಕಂಪನಿಗಳನ್ನ ಹೊಯ್ತು ಮುಚ್ಚಿಬಿಡ್ತವೆ, ಇಲ್ಲಾಂದ್ರೆ ತಾವೇ ಕೊಂಡ್ಕೊಂಡ್ಬಿಡ್ತವೆ. ಹೀಗೆ ಏಕಸ್ವಾಮ್ಯ ಸಾಧಿಸಿದ ಮೇಲೆ ಇವ ಬಹುರಾಷ್ಟ್ರೀಯ ಕಂಪನಿಗಳಾಗಿ ಇಡೀ ಪ್ರಪಂಚದ ಮಾರುಕಟ್ಟೆಯನ್ನೇ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಪ್ರಯತ್ನಿಸ್ತವೆ. ಹೀಗೆ ಕೆಲವು ಏಕಸ್ವಾಮ್ಯ ಕಂಪನಿಗಳು ತಮ್ಮ ದೇಶದ ಸರ್ಕಾರಗಳ ಸಹಾಯದಿಂದ ಇಡೀ ಜಗತ್ತಿನ ಮಾರುಕಟ್ಟೆ, ಕಚ್ಚಾ ವಸ್ತುಗಳು ಮತ್ತು ಕಾರ್ಮಿಕರ ಮೇಲೆ ಹಿಡಿತ ಸಾಧಿಸೋಕೆ ಹೋರಾಡ್ತಾವಲ್ಲ. ಬಂಡವಾಳಶಾಹಿಯ ಈ ಅತ್ಯುನ್ನತ ಹಂತವನ್ನೇ ಸಾಮ್ರಾಜ್ಯಶಾಹಿ ಅಥವಾ ಇಂಪೀರಿಯಲಿಸಂ ಅಂತ ಕರೆಯಲಾಗುತ್ತೆ. ಮಾರ್ಕ್ಸ್ ಮತ್ತು ಲೆನಿನ್ ಅವರಂತಹ ಚಿಂತಕರು ಇದನ್ನೇ ವಿವರಿಸಿದ್ದು. ಸರಿ, ಇದೆಲ್ಲ ಜಾಗತಿಕ ಮಟ್ಟದ ರಾಜಕೀಯ, ದೊಡ್ಡ ಕಂಪನಿಗಳ ವಿಷಯ ಆಯ್ತು. ಆದ್ರೆ ಇದಕ್ಕೂ ನಮ್ಮ ಕಥೆಯ ಸೋಮಪ್ಪ ಪ್ರತಿದಿನ ಕೆಲ್ಸಕ್ಕೆ ಹೋಗೋಕೆ ಕೊಡೋ ಬಸ್ ಚಾರ್ಜ್ಗೂ ಏನ್ ಸಂಬಂಧ? ಕೇಳೋಕೆ ವಿಚಿತ್ರ ಅನ್ಸ್ಬಹುದು, ಆದ್ರೆ ನೇರ ಸಂಬಂಧವಿದೆ. ಹೇಗೆ ಅಂದ್ರೆ ನೋಡಿ, ಅಮೆರಿಕ ತೈಲ ಸಮೃದ್ಧವಾಗಿರೋ ರಷ್ಯಾ ಅಥವಾ ವೆನಿಜುವೆಲಾ ದೇಶಗಳ ಮೇಲೆ ನಿರ್ಬಂಧ ಹೇರುತ್ತೆ. ಆಗ ಭಾರತದಂತಹ ದೇಶಗಳು ಅವರಿಂದ ಅಗ್ಗದ ಬೆಲೆಗೆ ತೈಲ ಕೊಳ್ಳೋಕ್ ಆಗಲ್ಲ. ಇದ್ರಿಂದ ಏನಾಗುತ್ತೆ? ಭಾರತದಲ್ಲಿ ಪೆಟ್ರೋಲ್ ಬೆಲೆ ಗಗನಕ್ಕೇರುತ್ತೆ. ಪೆಟ್ರೋಲ್ ಬೆಲೆ ಏರಿದ್ರೆ ಸಹಜವಾಗೇ ಬಸ್ ದರ ಕೂಡ ಜಾಸ್ತಿ ಆಗುತ್ತೆ. ಕೊನೆಗೆ ಇದರೆಲ್ಲಾ ಹೊರೆ ಬೀಳೋದು ಸೋಮಪ್ಪನಂತಹ ಸಾಮಾನ್ಯ ಜನರ ಮೇಲೆ. ಅಷ್ಟೇ ಅಲ್ಲ, ಈ ಮೂಲದ ಪ್ರಕಾರ ಇರಾಕ್ ಮತ್ತು ಲಿಬಿಯಾದಂತಹ ದೇಶಗಳಲ್ಲಿ ನಡೆದ ತೈಲ ಸಂಪನ್ಮೂಲಗಳಿಗಾಗಿ ನಡೆದ ಯುದ್ಧಗಳ ಹಿಂದೆಯೂ ಇದೇ ಸಾಮ್ರಾಜ್ಯಶಾಹಿ ಸ್ಪರ್ಧೆಯೇ ಮೂಲ ಕಾರಣ. ಅಂದ್ರೆ ವಿದೇಶಾಂಗ ನೀತಿ, ಯುದ್ಧಗಳು ಮತ್ತು ಕಂಪನಿಗಳ ಲಾಭದ ಹಸಿವು ಇವೆಲ್ಲದಕ್ಕೂ ಒಂದಕ್ಕೊಂದು ಸಂಬಂಧಿದೆ. ಇದೆಲ್ಲ ಹೀಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅಂದ್ರೆ ಈ ಸತ್ಯ ಯಾಕೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ? ಇದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಹಾಗಿದ್ರೆ ನಮ್ಮ ಕಥೆಯಲ್ಲಿ ಬರೋ ಶಿವಮ್ಮ ಮತ್ತು ಸೋಮಪ್ಪನಿಗೆ
ಈ ಸತ್ಯದ ಅರಿವಾದ್ರೂ ಹೇಗೆ ಆಯ್ತು? ಖಂಡಿತವಾಗಿಯೂ ಅವರಿಗೆ ಈ ಜ್ಞಾನ ಸಿಕ್ಕಿದ್ದು ಟಿವಿ ಚಾನೆಲ್ಗಳಿಂದಾಗ್ಲಿ ಅಥವಾ ಪತ್ರಿಕೆಗಳಿಂದಾಗ್ಲಿ ಅಲ್ಲ. ಯಾಕಂದ್ರೆ ಹೆಚ್ಚಿನ ಮುಖ್ಯವಾಹಿನಿ ಮಾಧ್ಯಮಗಳಿಗೆ ಹಣ ಹೂಡುವುದೇ ಇದೇ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು. ಹಾಗಾಗಿ ಅವುಗಳು ಜನರ ಗಮನವನ್ನು ಬೇರೆಡೆಗೆ ಸೆಳೆದು ಈ ನಿಜವಾದ ಆರ್ಥಿಕ ಸತ್ಯಗಳನ್ನು ಮರೆಮಾಚುತ್ತವೆ. ಅವರಿಗೆ ಈ ಅರಿವು ಮೂಡಿದ್ದು ಕಾರ್ಮಿಕ ಸಂಘದ ಸಭೆಗಳಲ್ಲಿ ಭಾಗವಹಿಸಿದಾಗ, ಕಾರ್ಮಿಕರ ಹೋರಾಟಗಳಲ್ಲಿ, ಪ್ರತಿಭಟನೆಗಳಲ್ಲಿ ಧ್ವನಿ ಎತ್ತಿದಾಗ, ರಾಜಕೀಯ ಪುಸ್ತಕಗಳು, ಕರಪತ್ರಗಳನ್ನು ಓದಿ ಚರ್ಚೆ ಮಾಡಿದಾಗ, ಈ ಸಾಮೂಹಿಕ ಚರ್ಚೆ ಮತ್ತು ಶಿಕ್ಷಣದಿಂದಲೇ ಅವರಿಗೆ ಈ ಎಲ್ಲಾ ವಿಷಯಗಳು ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ ಅಂತ ಅರ್ಥವಾಗಿದ್ದು. ಕೊನೆಯದಾಗಿ ಈ ಇಡೀ ಕಥೆ ನಮ್ಮನ್ನ ಒಂದು ಗಂಭೀರವಾದ ಪ್ರಶ್ನೆಯೊಂದಿಗೆ ಬಿಟ್ಟುಹೋಗತ್ತೆ. ನಾವು ಮಾಡುವ ಒಂದು ಸಣ್ಣ ಖರ್ಚು ಅದು ಜಾಗತಿಕ ಸಂಘರ್ಷಕ್ಕೆ ಹೇಗೆ ಕಾರಣವಾಗಬಹುದು? ಈ ಸಾಲುಗಳನ್ನ ಕೇಳಿ. ನೀವು ಮತ್ತು ನಾನು ದುಡಿದುದರ ಪಾಲೊಂದು ಹರಿಯುತ್ತಿಹುದು ಎಲ್ಲಿಗೆ? ಸಾವಿರಾರು ಮಕ್ಕಳ ಕೊಲೆ ಮಾಡಿದ ಬಾಂಬ್ಗಳತ್ತ ಸಾಗುತ್ತಿಹುದು ಮೆಲ್ಲೆಗೆ.